ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಸುರಪುರ ಶೈಲಿಯ ಲಘುಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜೀರಾಮ್ಜಿ ಒಟ್ಟು 9,429 ಕೋಟಿ 20 ಲಕ್ಷ ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1 ಲಕ್ಷಕ್ಕೂ ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ್ದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ವಿಶೇಷ ಕಾರ್ಯಕ್ರಮದಡಿ ಯಾದಗಿರಿ ಜಿಲ್ಲೆ ಸುರಪುರ ಹಾಗೂ ಮೈಸೂರು ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ಸೇರಿದಂತೆ 12 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದರು. ಯಾದಗಿರಿ ಜಿಲ್ಲೆ ಸುರಪುರ ಶೈಲಿಯ ಲಘುಚಿತ್ರ ಕಲಾವಿದ ಡಾ ರೆಹಮಾನ್ ಪಟೇಲ್ ರಾಷ್ಟ್ರಪತಿ ಭವನದಲ್ಲಿ 2 ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದು, ಅವುಗಳಲ್ಲಿ ಒಂದು ಪಂಚತಂತ್ರ ವಿಷಯಾಧಾರಿತ ಚಿತ್ರವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಲಾವಿದರೊಂದಿಗೆ ಸಂವಾದ ನಡೆಸಿ ಅವರ ಕಲಾಸೃಷ್ಟಿಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಭಾರತದ ಸಾಂಪ್ರದಾಯಿಕ ಕಲಾ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಕಲಾವಿದರ ಕೊಡುಗೆ ಮಹತ್ವದ್ದಾಗಿದೆ ಎಂದು ರಾಷ್ಟ್ರಪತಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1ಕ್ಕೆ ಭಾರತದ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ ಡಿಜಿಟಲ್ ಅನುಸರಣೆ ಮತ್ತು ಸಂಯೋಜಿತ ಮಾರುಕಟ್ಟೆಗಳತ್ತ ಸಾಗುವ ಪ್ರಯಾಣದಲ್ಲಿ ಜಿಎಸ್ಟಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶೀಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಜಿಎಸ್ಟಿ ಕಲ್ಪನೆ ಮೊಳೆತದ್ದು 2006ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಸುಧಾರಿತ ರೂಪ ಯೋಜನೆಗೊಂಡು ಜಾರಿಯಾಗಿದ್ದು 1ನೇ ಜುಲೈ 2017ರಂದು ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ಆ ಕಾಲದಲ್ಲಿ ಚಾಲ್ತಿ ಇದ್ದ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ, ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ, ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ, ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್, ಮೊಬೈಲ್, ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜೀರಾಮ್ಜಿ ಯೋಜನೆ ಅಡಿ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 5,657 ಕೋಟಿ 52 ಲಕ್ಷ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 3,771 ಕೋಟಿ 68 ಲಕ್ಷ ರೂಪಾಯಿ ಸೇರಿ ಒಟ್ಟು 9,429 ಕೋಟಿ 20 ಲಕ್ಷ ರೂಪಾಯಿ ಅನುದಾನವನ್ನು ಆಯವ್ಯಯದಲ್ಲಿ ಒದಗಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಉತ್ತೇಜಿಸುತ್ತಿದ್ದು 1 ಲಕ್ಷಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ ಕಾರ್ಯಾರಂಭಿಸಿವೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿ, ವರ್ಷಕ್ಕೆ 240 ಮಿಲಿಯನ್ ಯೂನಿಟ್ ವಿದ್ಯುತ್ ಖರೀದಿ ತಪ್ಪಿ ಎಸ್ಕಾಂಗಳಿಗೆ 146 ಕೋಟಿ ರೂಪಾಯಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ. ಆರಂಭಿಕ ವರ್ಷಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಯೋಜನೆಗೆ ತಾವು ಒತ್ತು ನೀಡಿದ್ದು, ಎಸ್ಕಾಂ ಅಧಿಕಾರಿಗಳ ಶ್ರಮದಿಂದ ಹೊಸ ಚೈತನ್ಯ ದೊರೆತಿದೆ ಎಂದು ಶ್ಲಾಘಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ವಿಕಸಿತ ಭಾರತ ರೂಪಿಸುವ ದೂರದೃಷ್ಟಿಯೊಂದಿಗೆ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ನಶೆಮುಕ್ತ ಯುವಜನತೆ ಎಂಬ ರಾಷ್ಟ್ರವ್ಯಾಪಿ ಆಂದೋಲನ ಆಯೋಜಿಸಿದೆ. ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿರುವ 2,37,00,000 ಯುವ ಸ್ವಯಂ ಸೇವಕರ ಪಡೆಯೊಂದಿಗೆ ನಾಡಿದ್ದು ಆಗಸ್ಟ್ 2ರಂದು ದೇಶಾದ್ಯಂತ 10,000 ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ವೇದಿಕೆ ಮೂಲಕ ದೇಶದ ಯುವ ಜನರನ್ನುದ್ದೇಶಿಸಿ ಮಾತನಾಡುವ ನಿರೀಕ್ಷೆಯಿದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳ ಅಂದಾಜು 5,000 ಎಕರೆಗಳಷ್ಟು ದಟ್ಟ ಪರಿಭಾವಿತ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದ್ದು, ಸಮುದಾಯದ ಸಹಭಾಗಿತ್ವದಲ್ಲಿ ಪರಿಭಾವಿತ ಅರಣ್ಯ ಉಳಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರಾಸಕ್ತರು ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರ ಅರ್ಥಶಾಸ್ತ್ರಜ್ಞ ಹಾಗೂ ಪರ್ಯಾವರಣ ಸಂಸ್ಥೆ ವಿಶ್ವಸ್ಥ ಶಿವಮೊಗ್ಗದ ಪ್ರೊಫೆಸರ್ BM ಕುಮಾರಸ್ವಾಮಿ. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕು, ಸಾಗರ ತಾಲೂಕು, ಹೊಸನಗರ ತಾಲೂಕು, ತೀರ್ಥಹಳ್ಳಿ ತಾಲೂಕು ಹಲವಾರು ಪರಿಭಾವಿತ ಅರಣ್ಯಗಳು ಅಥವಾ ಡೀಮ್ಡ್ ಫಾರೆಸ್ಟ್ಗಳು ಇವೆ. ಕಾನು ಅರಣ್ಯಗಳು ಅಂತ ಕರೀತಾರೆ. ಭೂಮಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ದಟ್ಟವಾದಂತ ಅರಣ್ಯಗಳು ನೂರಾರು ವರ್ಷಗಳಿಂದ ಬೆಳೆದು ನಿಂತಿವೆ. ಡೀಮ್ಡ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅರಣ್ಯ ಇಲಾಖೆ ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ನ ಆಜ್ಞೆ ಇದೆ. ಆದ್ರೆ ಈಚಿನ ವರ್ಷಗಳಲ್ಲಿ ಅಲ್ಲಿ ಅರಣ್ಯಗಳನ್ನು ಕೂಡ ಬಹಳ ವ್ಯಾಪಕವಾಗಿ ಕಡಿದು ಹಾಕ್ತಾ ಇದ್ದಾರೆ. ಪುನಃ ಮನವಿಯನ್ನು ಕೊಟ್ಟಿದ್ದೀವಿ. ಈ ಡೀಮ್ಡ್ ಫಾರೆಸ್ಟ್ ಗಳ ಬಗ್ಗೆ ಏನು ವ್ಯಾಜ್ಯಗಳು ಹೈಕೋರ್ಟ್ ನಲ್ಲಿದೆ ಅವುಗಳನ್ನ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಸಮರ್ಥವಾದಂತ ವಾದವನ್ನ ಮಂಡಿಸಿ ಆ ಅರಣ್ಯಗಳನ್ನ ಸರ್ಕಾರದ ಪಾಲಿಗೆ ಉಳಿಸಬೇಕು. ವೃಕ್ಷ ಲಕ್ಷ ಆಂದೋಲನದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಅವರನ್ನು. ರೇಂಜರ್ಗಳು ಬದಲಾಗುತ್ತಿರುವ ಗ್ರಹದ ರಕ್ಷಕರು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರೇಂಜರ್ಗಳ ದಿನ ಆಚರಿಸಲಾಗುತ್ತಿದೆ. ಇಂದಿಗೆ ಅಂತಾರಾಷ್ಟ್ರೀಯ ರೇಂಜರ್ ಫೆಡರೇಷನ್ ಸ್ಥಾಪನೆಗೊಂಡು 20 ವರ್ಷಗಳು ಪೂರ್ಣಗೊಂಡವು. ಅಭಯಾರಣ್ಯ ಹಾಗೂ ವನ್ಯಜೀವಿ ರಕ್ಷಿತಾರಣ್ಯಗಳಲ್ಲಿ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡ ಅಥವಾ ಪ್ರಾಣಾರ್ಪಣೆಗೈದ ರೇಂಜರ್ಗಳ ಸೇವೆ ಸ್ಮರಿಸಿ ಗೌರವಿಸಲು ಈ ದಿನ ಮೀಸಲಾಗಿದೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಮತದಾರರ ಮರಣ, ವಲಸೆ, ಗೈರು, ಸ್ಥಳಾಂತರ ಕುರಿತು ನಿಖರ ಮಾಹಿತಿ ಕಲೆ ಹಾಕುವಂತೆ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ PS ವಸ್ತ್ರದ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ SIR ಕಾರ್ಯದ ಪ್ರಗತಿ ಪರಿಶೀಲಿಸಿ ಮತದಾರರಿಗೆ ಅಗತ್ಯ ಮಾಹಿತಿ ನೀಡಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಡುವಳ್ಳಿಯ PM ಶ್ರೀ ಜವಾಹರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. 14 ವರ್ಷದೊಳಗಿನ ಬಾಲಕರ ಕಬಡ್ಡಿ ವಿಭಾಗದಲ್ಲಿ ಜೀವನ್, 17 ವರ್ಷದೊಳಗಿನ ಬಾಲಕಿಯರ ಖೋ-ಖೋ ವಿಭಾಗದಲ್ಲಿ SN ಪ್ರಕೃತಿ, 17 ವರ್ಷದೊಳಗಿನ ಬಾಲಕಿಯರ ವಾಲಿಬಾಲ್ ವಿಭಾಗದಲ್ಲಿ ಸಂಗೀತಾ ಮತ್ತು S ಶ್ರಾವಣಿ ಆಯ್ಕೆಯಾಗಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡಾ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಮೊಟ್ಟಮೊದಲ ಬಾರಿಗೆ ನೀಲಂ ಮತ್ತು ತೋತಾಪುರಿ ಮಾವಿನ ಹಣ್ಣುಗಳ ರಫ್ತು ಕೈಗೊಂಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ರಾಜ್ಯದ ರೈತರನ್ನು ಸಂಪರ್ಕಿಸುವ ಮೂಲಕ 50%ಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯಲು ಅನುವು ಮಾಡಲಿದೆ ಎಂದು ಅಪೇಡಾ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಪುರ ಶೈಲಿಯ ಲಘುಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. GST ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. VB ಜೀರಾಮ್ಜಿ ಒಟ್ಟು 9,429 ಕೋಟಿ 20 ಲಕ್ಷ ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1 ಲಕ್ಷಕ್ಕೂ ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.